ರಾಜ್ಯ ರಾಜಕಾರಣದಲ್ಲಿ ಮಾತ್ರವಲ್ಲ, ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಯುವ ನಾಯಕರು ಬರಬೇಕು ಅಂತ ಕೇಳ್ತಾನೆ ಇರ್ತಾರೆ. ಯಾಕಂದರೆ ಈ ಹಳೆ ಕಾಲದಲ್ಲಿದ್ದಂಥ ರಾಜಕಾರಣಿಗಳದ್ದು ಅವ್ರದ್ದೇ ಒಂದು ಅಜೆಂಡಾ ಇರುತ್ತೆ, ಅವ್ರದ್ದೇ ಫ್ಯಾಮಿಲಿಗಳು ಮುಂದುವರಿಬೇಕಾಗತ್ತೆ. ಹಳೆಯ ಜಮಾನಕ್ಕೂ ಹೊಸ ಜಮಾನಕ್ಕೂ ಲಿಂಕೇಜ್ ಇಲ್ಲದೆ ಇರೋದ್ರಿಂದ ಹೊಸ ರಾಜಕಾರಣಿಗಳು, ಹೊಸ ಪೀಳಿಗೆ, ಹೊಸ ನಾಯಕರು, ಯುವ ನಾಯಕರು ಬರಬೇಕು ಅಂತ ಅನೇಕ ವರ್ಷಗಳಿಂದ ಈ ಒಂದು ಕೂಗು ಕೇಳಿಬರ್ತಾ ಇದೆ. ಈ ಸದ್ಯದ ಮಟ್ಟಿಗೆ ಕೇಂದ್ರ ಸರ್ಕಾರದಲ್ಲಿ ಇಂತಹ ಕೆಲ ನಾಯಕರಿದ್ದಾರೆ, ಯುವ ನಾಯಕರಿದ್ದಾರೆ. ಆ ಯುವ ನಾಯಕರ ಪೈಕಿ ಒಬ್ಬರು ಅಂದರೆ ಚಿರಾಗ್ ಪಾಸ್ವಾನ್. ಇವ್ರ ತಂದೆ ಈ ಹಿಂದೆ ರಾಜಕಾರಣಿಯಾಗಿದ್ದವರು, ಕೇಂದ್ರ ಸಚಿವರಾಗಿದ್ದವರು. ಅವರು ಕೂಡ ಒಂದು ಹೊಸ ಪಕ್ಷವನ್ನು, ಲೋಕ ಜನಶಕ್ತಿ ಪಾರ್ಟಿಯನ್ನು ಹುಟ್ಟುಹಾಕಿದ್ರು. ಆದರೆ ಈ ವ್ಯಕ್ತಿ ಯಾಕೆ ಈಗ ಸುದ್ದಿಯಲ್ಲಿ ಮುನ್ನೆಲೆಗೆ ಬಂದಿದ್ದಾರೆ? ಚಿರಾಗ್ ಪಾಸ್ವಾನ್ ಯಾರು? ಚಿರಾಗ್ ಪಾಸ್ವಾನ್ 42 ವರ್ಷದ ಒಬ್ಬ ಯುವ ರಾಜಕಾರಣಿ, ಕೇಂದ್ರ ಸಚಿವ. ಅವರು ಕೂಡ ಒಂದು ಪ್ರತಿಷ್ಠಿತ ಕ್ಷೇತ್ರದಿಂದ MP ಆಗಿ 3 ಬಾರಿ ಗೆಲುವನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ. ಅಲ್ಲಿಗೆ ಆರಂಭದಿಂದ ಇಲ್ಲಿಯವರೆಗೂ MP ಆ ಒಂದು ಸೀಟನ್ನು ಏನು ಅಲಂಕಾರ ಮಾಡಿದ್ದಾರೆ, ಎಲ್ಲಿಯೂ ಕೂಡ ಅವರು ಸೋಲನ್ನು ನೋಡಿಲ್ಲ. ಈ ವ್ಯಕ್ತಿ ಯಾಕೀಗ ಕೇಂದ್ರ ಸಚಿವರಾಗಿದ್ದಾರೆ, 42 ವರ್ಷ ಇರ್ಬೋದು ಅನ್ನೋದಕ್ಕಿಂತ ಮಿಗಿಲಾಗಿ ಈ ಸದ್ಯದ ಮಟ್ಟಿಗೆ ಚಿರಾಗ್ ಪಾಸ್ವಾನ್ ಒಂದು ಬಹಿರಂಗ ಹೇಳಿಕೆಯನ್ನು 8ನೇ ತಾರೀಕು ಕೊಟ್ಟಿರುವಂಥದ್ದು. ಜೂನ್ 8ಕ್ಕೆ ಕೊಟ್ಟಿರುವಂಥ ಹೇಳಿಕೆ ಏನಂದರೆ, ಬಿಹಾರ ಮೊದಲು, ಬಿಹಾರಿ ಮೊದಲು. ಅಂದರೆ ಬಿಹಾರಕ್ಕಾಗಿ ನಾನು ರಾಷ್ಟ್ರ ರಾಜಕಾರಣವನ್ನು ಬಿಟ್ಟು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರ್ತೇನೆ ಅಂತ ಒಂದು ಬಹಿರಂಗ ವೇದಿಕೆಯಲ್ಲಿ ಘೋಷಣೆ ಮಾಡಿರುವಂಥದ್ದು. ಏನಿದರ ಉದ್ದೇಶ, ಏನಿದರ ಹಿನ್ನೆಲೆ, ಯಾಕೆ ಈ ಒಂದು ಹೇಳಿಕೆ? ಕುತೂಹಲ ಮೂಡುತ್ತೆ. ಇಲ್ಲಿ ರಾಜಕೀಯವನ್ನು ಹೊರತುಪಡಿಸಿ ಒಂದೆರಡು ವಿಚಾರಗಳನ್ನ ಹೇಳಬೇಕು ಅಂದರೆ, ಅವರ ತಂದೆಯ ಆಸೆ, ರಾಮ್ ವಿಲಾಸ್ ಪಾಸ್ವಾನ್ ರವರ ಆಸೆಯಂತೆ ಬಿಹಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಗ್ಗುರುತನ್ನು ಸಾಧಿಸಬೇಕು, ಹೆಜ್ಜೆಯನ್ನು ಮುಂದಿಡಬೇಕು, ಬಿಹಾರವನ್ನು ಇಡೀ ವಿಶ್ವ ತಿರುಗಿ ನೋಡಬೇಕು ಒಳ್ಳೆಯ ವಿಚಾರಗಳಿಗೆ. ಇಂತಹ ಕನಸನ್ನು ಇಟ್ಕೊಂಡಿದ್ದಂಥ ರಾಮ್ ವಿಲಾಸ್ ಪಾಸ್ವಾನ್ ರವರ ಕನಸುಗಳನ್ನು ನಾನು ನನಸಾಗಿಸುತ್ತೇನೆ, ತಂದೆಯ ಕನಸುಗಳನ್ನು ರಾಜ್ಯಕ್ಕಾಗಿ ನಾನು ಮುಂದುವರಿಸ್ತೇನೆ, ಬಿಹಾರ ಮೊದಲು, ಬಿಹಾರಿ ಮೊದಲು ಅಂತ ಈ ವಾಕ್ಯವನ್ನು ಬಳಸಿರುವಂಥ ಚಿರಾಗ್ ಪಾಸ್ವಾನ್ ಒಂದು ಅಂಶವನ್ನು ಹೇಳ್ತಾರೆ. 243 ಸೀಟ್ಗಳಲ್ಲಿ ಈ ಬಾರಿ LJP, ರಾಮ್ ವಿಲಾಸ್ ಪಾಸ್ವಾನ್ ರವರ LJP ಈ ಬಾರಿ ನಾವು ಎಲೆಕ್ಷನ್ಗೆ ಮುಂದಕ್ಕೆ ಹೋಗ್ತೀವಿ, 243 ಕಡೆ ಕಾನ್ಸ್ಟಿಟ್ಯೂಟ್ ಮಾಡ್ತೀನಿ, ಅಷ್ಟೂ ಜಾಗದಲ್ಲಿ ನಮ್ಮ ಕ್ಯಾಂಡಿಡೇಟ್ಗಳನ್ನು ಹಾಕ್ತೀನಿ, 243 ಕ್ಷೇತ್ರಗಳಲ್ಲಿ ನಾನೆಲ್ಲಿ ನಿಲ್ಲಬೇಕು ಅಂತ ರಾಜ್ಯದ ಜನ ನೀವು ಡಿಸೈಡ್ ಮಾಡಿ. ಯಾಕೆಂದರೆ ಇದು ನನ್ನ ರಾಜಕೀಯ ಹೋರಾಟವಲ್ಲ, ಬದಲಾಗಿ ಬಿಹಾರಕ್ಕೆ ನೀವು ನನಗಾಗಿ ನೀಡಬೇಕಾಗಿರುವಂಥ ಒಂದು ಗೈಡೆನ್ಸ್ ಆಗಿದೆ. ಬಿಹಾರದ ಜನಕ್ಕೆ ನಾನು ಎಲ್ಲಿ ಅತ್ಯವಶ್ಯಕವಾಗಿ ನಿಲ್ಲಬೇಕು ಅಂತ ಅನಿಸುತ್ತೋ ನೀವು ಆ ಜಾಗವನ್ನು ಹೇಳಿ, ನಾನು ಅಲ್ಲಿ ನಿಂತ್ಕೊಳ್ತೀನಿ. CM ಆಗಬೇಕು ಅನ್ನೋ ಉದ್ದೇಶದಿಂದ ಈ ಮಾತನ್ನು ಹೇಳ್ತಿಲ್ಲ, ಬದಲಾಗಿ ಬಿಹಾರದ ಸ್ವರೂಪವನ್ನು ಬದಲಾಯಿಸಬೇಕು, ಬಿಹಾರಕ್ಕೆ ಹೊಸ ರೀತಿಯ ಚಿತ್ರಣವನ್ನು ಕೊಡಬೇಕು, ಬಿಹಾರವನ್ನು ಮತ್ತಷ್ಟು ಮೇಲಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ರಾಷ್ಟ್ರ ರಾಜಕಾರಣವನ್ನು ಬಿಟ್ಟು ರಾಜ್ಯ ರಾಜಕಾರಣಕ್ಕೆ ಬರ್ತೀನಿ ಅಂತ ಈ ಸದ್ಯದ ಮಟ್ಟಿಗೆ ಚಿರಾಗ್ ಪಾಸ್ವಾನ್ ಅವರು ಹೇಳಿರುವಂಥದ್ದು. ಈಗ ಇದು ಯಾವ ರೀತಿ ಪ್ರತಿರೋಧ ಇರ್ಬೋದು, ಲೆಕ್ಕಾಚಾರ ಇರ್ಬೋದು ಅಂತ ನೋಡೋದಾದರೆ, ಕೇಂದ್ರ ಸರ್ಕಾರದ ಒಬ್ಬ ಕೇಂದ್ರ ಸಚಿವ ತನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯ ರಾಜಕಾರಣಕ್ಕೆ ಬರ್ತೇನೆ ಅಂದಾಗ ಒಬ್ಬ ಯುವ ನಾಯಕನನ್ನು ಇಡೀ ದೇಶ ನೋಡಿದೆ, ಒಬ್ಬ ಯುವ ನಾಯಕನನ್ನು ತನ್ನ ಸ್ವರಾಜ್ಯವಾದಂಥ ಬಿಹಾರ ನೋಡಿದೆ, ಒಬ್ಬ ಯುವ ನಾಯಕನನ್ನು ಯುವ ಪೀಳಿಗೆ ನೋಡಿದೆ, ಒಬ್ಬ ಯುವ ನಾಯಕನನ್ನು ಅನೇಕ ವರ್ಗದ ರಾಜಕಾರಣಿಗಳು ಪಕ್ಷಾತೀತವಾಗಿ ನೋಡಿರ್ತಾರೆ. ಅಂತಹ ಒಬ್ಬ ವ್ಯಕ್ತಿ ಅಧಿಕಾರವನ್ನು ಬಿಟ್ಟು ರಾಜ್ಯಕ್ಕೆ ಮರಳ್ತೇನೆ ಅಂದಾಗ ರಾಜ್ಯದ ಮೇಲಿರುವ ಗೌರವ, ಆತನ ಗೌರವ ಎಷ್ಟಿದೆ ಅಂತ ಕ್ಲಿಯರ್ ಆಗಿ ಗೊತ್ತಾಗತ್ತೆ, ರಾಜ್ಯದ ಮೇಲಿನ ಪ್ರೀತಿ ಎಷ್ಟಿದೆ ಅಂತ ಗೊತ್ತಾಗತ್ತೆ, ರಾಜ್ಯದ ಮೇಲಿನ ಕಾಳಜಿ ಎಷ್ಟಿದೆ ಅಂತ ಗೊತ್ತಾಗತ್ತೆ. ಈ ಕಾರಣದಿಂದ ರಾಜ್ಯ ರಾಜಕಾರಣಕ್ಕೆ ಬಂದಾಗಲೂ ಕೂಡ ಚಿರಾಗ್ ಪಾಸ್ವಾನ್ಗೆ ವರ್ಕೌಟ್ ಆಗುವಂಥ ಸಾಧ್ಯತೆ ಇದೆ ಅನ್ನೋದು ಪಾಯಿಂಟ್ ನಂಬರ್ 1 ಆಗುತ್ತೆ. ಎರಡನೇ ಪಾಯಿಂಟ್ ನೋಡಬೇಕಂದ್ರೆ, ಸುಮಾರು 75 ವರ್ಷ ದಾಟಿರುವಂಥ ನಿತೀಶ್ ಕುಮಾರ್ ಅವರಿಗೂ ಕೂಡ ಈಗ ಆತಂಕ ಶುರುವಾಗ್ತಾ ಇದೆ. ಇಷ್ಟು ವರ್ಷಗಳ ಕಾಲ CM ಆಗಿ ಅನೇಕ ಬಾರಿ ನಾವು ಮುಂದುವರೆದಿದ್ದೇವೆ, ಆದರೆ ಚಿರಾಗ್ ಪಾಸ್ವಾನ್ ಇಲ್ಲಿಗೆ ಬರ್ತಾನೆ ಅನ್ನೋ ಒಂದು ಭಯ ಆ ಹಿರಿಯ ರಾಜಕಾರಣಿಗೂ ಕೂಡ ಕಾಡ್ತಿದೆ. ಯಾಕೆ? ಒಂದು ಅಲೆ ಬಂದೇ ಬರುತ್ತೆ. ಯುವ ನಾಯಕರು ಬೇಕು ಅಂದಾಗ
ಈ ಒಂದು ಗಾದೆ ಮಾತನ್ನ ಹೇಳಬೇಕಾಗತ್ತೆ, ಹೊಸ ನೀರು ಬಂದಾಗ ಹಳೆ ನೀರು ಹೋಗಲೇಬೇಕು ಅಂತಾರೆ. ಆ ರೀತಿ ಹಳೆ ನೀರು ಹೋಗುವ ಸಮಯ ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ, ಹೊಸ ನೀರು ಬರುವಂಥ ಸಮಯ ಶುರುವಾಗಿದೆಯಾ? ಈ ಒಂದು ಬದಲಾವಣೆಯನ್ನು ನಾನು ಯಾವ ರೀತಿ ಅರಗಿಸಿಕೊಳ್ಳಬೇಕು, ನಮ್ಮ ಪಾರ್ಟಿ ಯಾವ ರೀತಿ ಅರಗಿಸಿಕೊಳ್ಳಬೇಕು, ಒಂದಲ್ಲ ಒಂದು ದಿನ ಈ ರಾಜ್ಯ ಆತನ ಕೈಗೆ ಹೋಗುವಂಥ ಸಾಧ್ಯತೆ ಇದೆಯಾ? ಇದು ಕೂಡ ಮೋದಿ ಆಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು, ಅಥವಾ ಭಾರತೀಯ ಜನತಾ ಪಾರ್ಟಿ ದೆಹಲಿಯಲ್ಲಿ ಇರುವಂಥ ಹಿರಿಯ ನಾಯಕರ ಪ್ಲಾನ್ ಆಗಿದೆಯಾ? ಬಿಹಾರವನ್ನು ಕೈವಶ ಮಾಡ್ಕೊಳ್ಳೋದಕ್ಕೆ ಬಿ ಜೆ ಪಿ ಏನಾದರೂ ಹೊಸದಾಗಿ ತಂತ್ರವನ್ನು ರೂಪಿಸಿದೆಯಾ? ಈ ಲೆಕ್ಕಾಚಾರ ಕೂಡ ಈ ಸದ್ಯದ ಮಟ್ಟಿಗೆ ಬರ್ತಾ ಇರೋವಂಥದ್ದು ಪಾಯಿಂಟ್ ನಂಬರ್ 2. ಇದನ್ನು ನಾವು ಪರಿಗಣಿಸಬೇಕಾಗುತ್ತೆ. ಇನ್ನು ಮೂರನೇ ಪಾಯಿಂಟ್ ಏನು ಅಂತ ನಾವು ನೋಡಿದ್ರೆ, ಒಬ್ಬ ರಾಷ್ಟ್ರ ಮಟ್ಟದಲ್ಲಿ ಒಂದು ಅಧಿಕಾರವನ್ನು ಅನುಭವಿಸಿರುವಂಥ ರಾಜಕಾರಣಿ ಆ ಒಂದು ಸವಲತ್ತುಗಳನ್ನು ಬಿಟ್ಟು ವಾಪಸ್ ಈ ರಾಜ್ಯಕ್ಕೆ ಬರ್ತಿದ್ದಾನೆ ಅಂದರೆ, ಅಲ್ಲಿಗೆ ಮೊದಲನೇ ಎಲೆಕ್ಷನ್ನಲ್ಲಿ ಸೋತರೂ ಕೂಡ ಎರಡನೇ ಎಲೆಕ್ಷನ್ ಪೂರ್ಣ ಪ್ರಮಾಣದಲ್ಲಿ ನಾವು ಗೆಲ್ತೇವೆ ಅನ್ನೋ ಒಂದು ವಿಶ್ವಾಸ, ಭರವಸೆ. 42 ವರ್ಷ ಈಗ ಚಿರಾಗ್ ಪಾಸ್ವಾನಿಗೆ, 5 ವರ್ಷ ಅಧಿಕಾರ ಇರೋದಿಲ್ಲ, ಸೋಲ್ತಾರೆ ಅಂತ ಅಂದ್ಕೊಂಡ್ರು ಕೂಡ 47 ವರ್ಷ. ಒಂದು ವೇಳೆ 48ನೇ ವರ್ಷಕ್ಕೆ ಅವರಿಗೆ CM ಆಗುವಂಥ ಯೋಗ್ಯ ಸಿಕ್ಕಿದ್ರು ಕೂಡ ಇದು ದೇಶದ ಇತಿಹಾಸದಲ್ಲೇ ಒಬ್ಬ ಯಂಗೆಸ್ಟ್ ಮುಖ್ಯಮಂತ್ರಿ ಆಗುವಂಥ ಸಾಧ್ಯತೆ ಕೂಡ ಬಿಹಾರದಲ್ಲಿ ಇದನ್ನು ನೋಡ್ಬೋದಾಗಿರುವಂಥದ್ದು. ಸೊ ಅಲ್ಲಿಗೆ ಕೇವಲ ರಾಜಕೀಯ ಲೆಕ್ಕಾಚಾರ ಅಲ್ಲ, ಕೇವಲ ವಯಸ್ಸಿನ ಲೆಕ್ಕಾಚಾರ ಅಲ್ಲ, ಅಭಿವೃದ್ಧಿಯ ಲೆಕ್ಕಾಚಾರ ಅಲ್ಲ, ಇಲ್ಲಿ ಹೋಲ್ ಇನ್ ಹೋಲ್ ಬಿಹಾರವನ್ನು ಮುಂದಿನ 30 ವರ್ಷಗಳ ಕಾಲ ಯಾರು ಆಳಬೇಕು, ಬಿಹಾರಕ್ಕೆ ಯಾರು ಹೊಸ ಸ್ವರೂಪವನ್ನು ಕೊಡಬೇಕು, ರಾಜ್ಯ ರಾಜಕಾರಣ ಟು ರಾಷ್ಟ್ರ ರಾಜಕಾರಣ ಹೋದಂಥ ವ್ಯಕ್ತಿ ರಾಷ್ಟ್ರ ರಾಜಕಾರಣ ಟು ರಾಜ್ಯ ರಾಜಕಾರಣಕ್ಕೆ ಬರ್ತಿದ್ದಾರೆ ಅಂದಾಗ ಇಲ್ಲಿರುವಂಥ ಪೊಲಿಟಿಕಲ್ ಅಜೆಂಡಾಗಳೇನಿರಬೇಕು, ಈ ಒಂದು ರಾಜ್ಯದಲ್ಲಿ ಈಗಾಗಲೇ ಇದ್ದಂಥ ರಾಜಕೀಯ ಪರಿಸ್ಥಿತಿ, ಚಿತ್ರಣ, ಲೆಕ್ಕಾಚಾರ ಯಾವ ರೀತಿ ತಲೆ ಕೆಳಗಾಗುತ್ತೆ, ಇದಿಷ್ಟು ಒಂದು ಕಡೆ ಆದರೆ ಎಂಡಿಂಗ್ ನೋಟ್ ಒಂದು ಹೇಳಲೇಬೇಕು. ಬಿಹಾರ ಮೊದಲು, ಬಿಹಾರಿ ಮೊದಲು ಅಂತ ಹೇಳಿದಾಗ ಆತ ಮತ್ತೊಂದು ಮಾತನ್ನು ಕೂಡ ಹೇಳಿದ್ದಾರೆ. ರಾಜ್ಯಕ್ಕಾಗಿ ನೀವು ಹೇಳೋ ಜಾಗವನ್ನು ನಾನು ಆಯ್ಕೆ ಮಾಡ್ತೇನೆ ಅಂದಾಗ ಇದು ನನಗಾಗಿ ಬೇಕಿರುವ ಅಧಿಕಾರವಲ್ಲ, ನಾನು ನಿಮ್ಮ ಕೈಗೊಂಬೆಯಾಗಿದ್ದೇನೆ, ನಾನು ನಿಮ್ಮ ಸೇವಕನಾಗಿದ್ದೇನೆ, ನಾನು ನೀವು ಹೇಳುವ ಜಾಗದಲ್ಲಿ ನಿಲ್ತೇನೆ. ಯಾಕಂದರೆ ಗೆಲ್ಸೋರು ನೀವು, ನಿಮಗೋಸ್ಕರ ಕೆಲಸ ಮಾಡೋನು ನಾನು. ಯಾವ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಅಭಿವೃದ್ಧಿ ಆಗಬೇಕಿದೆ, ಯಾವ ಕ್ಷೇತ್ರದಿಂದ ನಾನು ಪ್ರತಿನಿಧಿಸಬೇಕಿದೆ, ಯಾವ ಕ್ಷೇತ್ರದ ಜನ ನನಗೆ ಅತಿ ಹೆಚ್ಚು ಬೆಂಬಲವನ್ನು ಕೊಡ್ತಾರೆ, ಇಲ್ಲಿಗೆ ನಾನು ಹೋರಾಡೋದಕ್ಕಿಂತ ಈ ರಾಜ್ಯದಲ್ಲಿರುವ ಅಷ್ಟೂ ಜನರು ನನ್ನ ಪರವಾಗಿ ಧ್ವನಿ ಎತ್ತಲಿ, ನನ್ನ ಪರವಾಗಿ ಕೆಲಸ ಮಾಡಲಿ, ನನ್ನನ್ನು ಎಲ್ಲಿಂದ ನಿಲ್ಲಿಸಬೇಕು ಅಂತ ಅವರು ಡಿಸೈಡ್ ಮಾಡಲಿ ಅಂದಾಗ ಕಲೆಕ್ಟಿವ್ ರಾಜಕಾರಣ ಅಂತ ಏನು ಹೇಳ್ತೀವಿ, ಆ ಒಂದು ಡಿಸಿಷನನ್ನು ಚಿರಾಗ್ ಪಾಸ್ವಾನ್ ಮಾಡಿದ್ದಾರೆ. ಇಲ್ಲಿರುವಂಥ ರಾಜಕಾರಣ ಯಾವ ರೀತಿ ಅಂದರೆ, ಯಾರೊಬ್ಬರು ಬರ್ತಾರೆ, ವೋಟ್ ಹಾಕಿ ಅಂತಾರೆ, ಒಂದಿಷ್ಟು ಕಡೆ ಬೇರೆ ಬೇರೆ ರೀತಿಯ ವ್ಯವಹಾರಗಳು ನಡೆಯುತ್ತೆ, ಮುಗಿಯುತ್ತೆ. ಆದರೆ ಒಬ್ಬ ಪ್ರತಿನಿಧಿ, ಒಬ್ಬ ರಾಜಕಾರಣಿ ಎಲ್ಲಿಂದ ನಿಲ್ಲಬೇಕು ಅಂತ ಜನರೇ ಡಿಸೈಡ್ ಮಾಡಬೇಕು ಅಂದಾಗ ಆ ಒಂದು ಸೆಲೆಕ್ಟಿವ್ ಫ್ರೀಡಮ್ ಇರ್ಬೋದು, ಅಥವಾ ನಿಮ್ಮೊಳಗೆ ನಾನು ಅನ್ನೋ ಒಂದು ಭಾವನೆ ಬಂದಾಗ ಆ ಗೆಲುವು ಈಸಿ ಅನ್ನೋದನ್ನು ನಾವು ನೋಡ್ಬೋದಾಗಿರುವಂಥದ್ದು. ಒಂದಿಷ್ಟು ಸಣ್ಣ ಪುಟ್ಟ ಡೇಟಾ ಪ್ರಕಾರ LJP ಅಂದರೆ ರಾಮ್ ವಿಲಾಸ್ ಅವರು ಕಟ್ಟಿದಂಥ LJP ಕಳೆದ ಅನೇಕ ಚುನಾವಣೆಗಳಲ್ಲಿ ಅವ್ರದ್ದೇ ಟರ್ನ್ಔಟ್ ರೇಷಿಯೋ ಇದೆ, ಅವ್ರದ್ದೇ ಪ್ರತಿಯೊಂದು ಹೆಜ್ಜೆಯನ್ನು ಏರ್ಕೊಂಡು ಹೋಗ್ತಿರೋವಂಥದ್ದು, ಹತ್ಕೊಂಡು ಹೋಗ್ತಿರೋವಂಥದ್ದು ರೇಷಿಯೋಗಳಿರ್ಬೋದು, ನಂಬರ್ಗಳಿರ್ಬೋದು, ಡೇಟಾ ಇರ್ಬೋದು, ಫ್ಯಾಕ್ಟ್ಗಳಿರ್ಬೋದು ನೋಡಿದ್ದೇವೆ. ಆದರೆ ಈ ಬಾರಿ ಲೋಕಸಭಾ ಎಲೆಕ್ಷನ್ನಿಂದ ವಿಧಾನಸಭೆ ಎಲೆಕ್ಷನ್ಗೆ ಬರ್ತಾ ಇದ್ದಾನೆ, 100% ಸ್ವೀಪ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಆ ಒಂದು ಆಸೆಗೆ ನೀವೆಲ್ಲರೂ ನೀರನ್ನು ಹಾಕಿ ನನ್ನ ಆಸೆಯ ಕನಸನ್ನು, ಮರವನ್ನು ಬೆಳೆಸ್ತೀರಾ ಅನ್ನೋ ಒಂದು ಭಾವನೆ ಕೂಡ ಇದೆ ಅಂತ ಚಿರಾಗ್ ಪಾಸ್ವಾನ್ ಹೇಳಿರೋದ್ರಿಂದ ಕಾದು ನೋಡಬೇಕಾಗಿದೆ. ಈ ಸರಿ ಬಿಹಾರ ಯುವ ನಾಯಕನಿಗೆ ಅವಕಾಶವನ್ನು ಕೊಡುತ್ತಾ, ಈ ಯುವ ನಾಯಕ ಕೊಟ್ಟಂಥ ಮಾತುಗಳನ್ನು ಈ ಯುವ ನಾಯಕ ಉಳಿಸಿಕೊಳ್ತಾರಾ, 243 ಕ್ಷೇತ್ರಗಳಲ್ಲಿ ಪ್ರತಿನಿಧಿಸಿ ಸ್ಪರ್ಧಿಸುತ್ತಾರಾ, ಸ್ಪರ್ಧೆ ಮಾಡಿ ಸ್ವತಂತ್ರವಾಗಿ ಸರ್ಕಾರವನ್ನು ರಚಿಸ್ತಾರಾ, ಸರ್ಕಾರವನ್ನು ರಚಿಸಿದ್ರು ಕೂಡ ಈಗಾಗಲೇ ಅವ್ರು ಹೇಳಿದಂತೆ NDAಗೆ ನಮ್ಮ ಪೂರ್ಣ ಬೆಂಬಲ ಯಾವ ರೀತಿ ಇದೆ ಅದೇ ರೀತಿ ಈ ಬಾರಿಯ ಪೂರ್ಣ ಬೆಂಬಲ ಬಿಹಾರದ ಜನಕ್ಕೆ ಅಂತ ಹೇಳಿದಾರಲ್ಲ, ಈ ಮಾತುಗಳನ್ನು ಉಳಿಸ್ಕೊಳ್ತಾರಾ, ಇದಿಷ್ಟು ಕೂಡ ಕಾಲಾಯ ತಸ್ಮೈ ನಮಃ ಅಂದಾಗೆ ಕಾಲ ತೀರ್ಮಾನ ಮಾಡುತ್ತೆ. ಆದರೆ ಖಂಡಿತವಾಗಿಯೂ ಚಿರಾಗ್ ಪಾಸ್ವಾನ್ ನ್ಯಾಷನಲ್ ಪಾಲಿಟಿಕ್ಸನ್ನು ಬಿಟ್ಟು ಸ್ಟೇಟ್ ಪಾಲಿಟಿಕ್ಸ್ಗೆ ಬರ್ತಾ ಇರೋವಂಥದ್ದು ಒಂದಿಷ್ಟು ಜನರಿಗೆ ನಿದ್ದೆಗೆಡಿಸಿರೋದಂತೂ ಸತ್ಯ ಅಂತ ಹೇಳ್ಬೋದು. ಇಂತಹ ಅನೇಕ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ನಾನು ಅಭಿಷೇಕ್ ಬೊಂಡ್ಲೇಲ.